ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಗುಲ್ಬರ್ಗಾ ಜಿಲ್ಲೆ ರೈಟ್ ಶ್ರೀ ನಾಗರಾಜ್ ಅವರ ಹೊಲಕ್ಕೆ ಭೇಟಿ ನೀಡಿದ್ದೀವಿ. ಅವರು ಕಳೆದ ಕೆಲವು ವರ್ಷಗಳಿಂದ BCS 242 ಮಿನಿ ಪವರ್ ವೀಡರ್ ಅನ್ನು ಬಳಸುತ್ತಿದ್ದಾರೆ. ಈ ಯಂತ್ರದ ಕಾರ್ಯಕ್ಷಮತೆ, ದಕ್ಷತೆ ಮತ್ತು ಅನುಭವದ ಬಗ್ಗೆ ಅವರ ನಯವಾದ ಅಭಿಪ್ರಾಯವನ್ನು ನಾವು ಇಂದು ತಿಳಿದುಕೊಳ್ಳಲಿದ್ದೀವಿ. ಹಾಗಾದರೆ ಬನ್ನಿ ರೈಟ್ ನಾಗರಾಜ್ ಅವರ ಮಾತುಗಳನ್ನು ಕೇಳೋಣ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮದು ಪರಿಚಯ ಸರ್. ನಮ್ಮದು ಇಲ್ಲಿ ನಮ್ಮ ಹೆಸರು ನಾಗರಾಜ್ ಅಂತ ರೀ. ನಾಗರಾಜ್. ಹಾಂ ಹಾಂ. ಸರ್. ಹಾಂ ಸರ್. ಗುಲ್ಬರ್ಗ ರೀ ನಮ್ಮದು. ಗುಲ್ಬರ್ಗ. ಗುಲ್ಬರ್ಗ ಯಾವ ಹಳ್ಳಿ ಬರ್ತಿದ್ರಿ? ಅಜತ್ಪುರ ಬರ್ತೈತಿ. ಅಜಿತ್ಪುರ್. ಹ್ಞೂ. ಹಾಂ ಹಾಂ. ಮಷಿನ್ ನಿಮ್ಮ ಯೂಟ್ಯೂಬ್ನಾಗ ನೀವು ವಿಡಿಯೋ ನೋಡಿ ಚಾಯ್ಸ್ ಮಾಡ್ತಿದ್ರಿ. ಹ್ಮ್. ಈಗ ನೀವು ವಿಡಿಯೋ ಎಲ್ಲ ತೋರಿಸಿದ್ರಿ, ಹೆಂಗೆ ಯೂಸ್ ಮಾಡ್ತಿದ್ರಿ, ಮತ್ತು ಸೀಟ್ ಜೋಡ್ಸಂಗೆ ಹೆಂಗೆ ನೀವು ಟ್ರಾವೆಲಿಂಗ್ ಮಾಡೋಕೆ ಬರ್ತಿದ್ರಿ. ಸೂಟೇಬಲ್ ಐತ್ರಿ ಮಷಿನ್ ನೀವು? ಇವಾಗಂತೂ ಇದು ರೂಟ್ರ್ ಹೊಡ್ಯಾಕಂತೂ ಸೂಟಬಲ್ ಆಗೈತೆ ರೀ. ಹಾಂ ಸೀಟ್ ನಾವು ಇನ್ನೂ ಉಪಯೋಗಿಸಿಲ್ಲ ರೀ. ಹಾಂ ಹಾಂ. ಅಂದ್ರೆ ರೂಟ್ರ್ ನಡ್ಸಕ್ಕಂತೂ ಏನು ಶೇಕ್ ಆಗಂಗಿಲ್ಲ ರೀ. ಓಕೆ ಓಕೆ. ಮತ್ತು ಶೇಕ್ ಆಗಂಗಿಲ್ಲ ರೀ? ಶೇಕ್ ಆಗಂಗಿಲ್ಲ ರೀ. ಸ್ವಲ್ಪ ಹ್ಞೂ. ಬಿರ್ಸೈತ್ರಿ, ಇದ ಕಾರಣ ಸ್ವಲ್ಪ ಶೇಕ್ ಆಗಿತ್ತು ರೀ. ಹಾಂ. ಸ್ವಲ್ಪ ನೀವು ಒಂದು ಮೇ 2 ಮೇ ಹಾಕ್ತಿದ್ರ ನೆಕ್ಸ್ಟ್ ಟೈಮ್ ಸ್ವಲ್ಪ ಭೀ ಶೇಕ್ ಆಗಂಗಿಲ್ಲ. ಸ್ವಲ್ಪ ಶೇಕ್. ಹಾಂ. ಈಗ ನೋಡ್ರಿ ಎಷ್ಟು ಕಷ್ಟ ಐತ್ರಿ, ಇದು ಭೀ ಕಾರಣ ನಡ್ದಿದ್ರಿ, ಏನೋ ಪ್ರಾಬ್ಲಮ್ ಬರಂಗಿಲ್ಲ ರೀ ಮಷಿನ್ದ. ಹಾಂ. ತುಂಬ ಚೆನ್ನಾಗಿ ಹೆಂಗೆ ಐತ್ರಿ ನೀವು ಈಗ ಡ್ರೈವಿಂಗ್ ಮಾಡ್ತಿದ್ರಿ? ಇಲ್ಲ, ಡ್ರೈವಿಂಗ್ ಮಾಡತ್ತೀನಿ ಬಿಡ್ರಿ, ಅದೇನು ಶೇಕ್ ಏನು ಆಗಿಲ್ಲ ರೀ. ಹ್ಞೂ ಕೆಲಸ ಅಂತೂ ಮಾಡ್ತದೆ ರೀ ಕರೆಕ್ಟ್. ಹ್ಞೂ ಹ್ಞೂ. ಇಂಥಾಗ ಕಾಸ್ಟ್ಲಿ ಮಷಿನ್ ಯಾಕೆ ನೀವು ಇದು ಏನಕ್ಕೆ ಚಾಯ್ಸ್ ಮಾಡ್ತಿದ್ರಿ? ಇದು ಯಾಕೆ ಚಾಯ್ಸ್ ಮಾಡೀನಿ ಅಂದ್ರೆ ರೀ, ಇವು ಅವು ತೊಗೊಂಡಿವಿ ಅಂದ್ರೆ ಈಗ 45,000 ಸಾವಿರಕ್ಕೆ ಸಿಗ್ತಾವೆ ರೀ. ಹಾಂ. ಅಂದ್ರೆ ಅದು ಶೇಕ್ ಆಗ್ತದೆ ರೀ. ಶೇಕ್ ಆಗ್ತದ್ರಿ? ಹಾಂ, ಮೈ ಎಲ್ಲ ಬೆನ್ನೆ ಆಗ್ತೈತೆ ರೀ ಅದು. ಬ್ಯಾಲೆನ್ಸ್ ಆಗಂಗಿಲ್ಲ ಹಾಂ, ರೀ? ಬ್ಯಾಲೆನ್ಸ್ ಈ ಕಡೆ ಆಗಿರ್ತದ್ರಿ? ಹಾಂ ಹಾಂ ಹಾಂ. ಇದು ಅಂದ್ರೆ ಸೇಫ್ಟಿ ಹೋಗ್ತದೆ ಅಂತ ಹೇಳಿ ಇದಕ್ಕೆ ಚಾಯ್ಸ್ ಮಾಡಿದವ್ರು. ಹಾಂ ಹಾಂ. ಈ ಸೇಫ್ಟಿ ಐತ್ರಿ? ಹಾಂ. ಮನುಷ್ಯ ಕೈ ಬಿಟ್ಟಿದ್ರೆ ಮಷಿನ್ ಜಾಗ ಮ್ಯಾಗ ನಿಲ್ತೈತಿ. ಹಾಂ. ಹ್ಞೂ. ಅಂದ್ರೆ ಏನು ತಕ್ಲೀಫ್ ಆಗಂಗಿಲ್ಲ ರೀ ಮನುಷ್ಯ. ಮನುಷ್ಯಾಗ ತಕ್ಲಿಕ್ಕೆ ಆಗಂಗಿಲ್ಲ. ಹಾಂ. ಮತ್ತು ಇದ್ರ ಮ್ಯಾಗ ನೀವು ಕ್ರಾಪ್ ಏನೇನು ಐತ್ರಿ? ಗುಲಾಬ್ ಐತ್ರಿ. ಹಾಂ ಇದು ನಮ್ಮ ತೊಗರಿ ಬೆಳೆ ಐತ್ರಿ. ಹಾಂ. ಇದು ಹೂವಿನ ಬೆಳೆನೇ ಮಾಡ್ತೀವಿ ನಾವು. ಹಾಂ. ಎಷ್ಟು ಎಕರೆ ಐತ್ರಿ ಹೊಲ? ಹೊಲ 1.5 ಎಕರೆ ಐತ್ರಿ. 1.5 ಎಕರೆ ಇದೆ? ಎಷ್ಟು ಐತ್ರಿ? ಹಾಂ. 1.5 ಎಕರೆ ಮ್ಯಾಗ ಇದು ನೀವು 2,65,000 ರೂಪಾಯಿ ಮಷಿನ್ ಚಾಯ್ಸ್ ಮಾಡ್ತಿದ್ರಿ? ಏನು ಮಾಡಮ್ರಿ, ಈಗ ಕೂಲಿ ಮಂದಿ ಕೇಳಕ್ಕೆ ಹೋದ್ರೆ ಯಾರು ಸಿಗಂಗಿಲ್ಲ. ಅಂದ್ರೆ ಮಷಿನ್ ಕರೆಕ್ಟ್ ಇದ್ರೆ ಸಾಕಂತ ಹೇಳ್ಕಿಸಿಂದ ತೊಗೊಂಡಿವಿ. ಮಷಿನ್ ಏನಂದ್ರೆ ಲೇಬರ್ ಸಿಗಂಗಿಲ್ಲ ರೀ? ಹಾಂ, ಲೇಬರ್ ಸಿಗಂಗಿಲ್ಲ. ಇದ ಕಾರಣ ನೀವು ಇದು ಕಾಸ್ಟ್ಲಿ ಮಷಿನ್ ಚಾಯ್ಸ್ ಮಾಡ್ತಿದ್ರಿ. ಆಗ ನೀವು ಮಷಿನ್ ಸುಟೇಬಲ್ ಕೆಲಸ ಮಾಡ್ಬೇಕು. ಹಾಂ, ಇದ ಕಾರಣ ಇದು ಮಷಿನ್ ಚಾಯ್ಸ್ ಮಾಡ್ತಿದ್ರಿ. ಚಾಯ್ಸ್ ಮಾಡಿ. ನೀವು ಮಷಿನ್ ತಗೊಂಡು ಈಗ ನೀವು ಎಲ್ಲ ಡೆಮೋ ಕೊಡ್ತಿದ್ರಿ. ಹಾಂ. ಈಗ ನೀವು ಸಮಾಧಾನ ಐತ್ರಿ? ಹಾಂ, ಸಮಾಧಾನ ಐತ್ರಿ. ಸಮಾಧಾನ ಐತ್ರಿ? ಹಾಂ. ನೀವು ಬರೀ ಸಾರಿಗೆ ಫೋನ್ ಮಾಡ್ತಿದ್ರಿ, ಬರೀ 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 ಯಾವಾಗ ಎಲ್ಲಿ ಬರ್ತಿದ್ರಿ, ಇದ ಕಾರಣ ಹೇಳ್ತಿದ್ರಿ. ಇಲ್ಲ, ಸಮಾಧಾನ ಆಗೈತ್ರಿ. ಸಮಾಧಾನ ಐತ್ರಿ? ಹ್ಞೂ. ನೀವು ರೊಕ್ಕ ಇದು ಕೊಡ್ತಿದ್ರಿ ಜಾಸ್ತಿ ಏನು ನೀವು? ಇಲ್ಲ, ರೊಕ್ಕ ಕೊಟ್ಟಿದ್ದಕ್ಕೆ ಏನು ತಕಲೀಫ್ ಇಲ್ಲ ಬಿಡ್ರಿ. ಹಾಂ. ಅದ್ರ ಕೆಲಸ ಮಾಡಿದ್ರೆ ಸಾಕನ್ನದ್ರಿ. ಕೆಲಸ ಚಲೋ ಆಗಿತ್ತು? ಹಾಂ, ಕೆಲಸ ಚಲೋ ಮಾಡಿ. ನೀವು ಯಾವ ಕೆಲಸ ಬೇಕೈತ್ರಿ ಇದು ಆಗ್ತೈತ್ರಿ? ಹಾಂ ರೀ, ಯಾವ ಕೆಲಸ ಮಾಡಿದ್ರೂ ಆಗ್ತೈತಿ ರೀ ಇದು. ನೀವು ಬಿ ದೀಡ್ ಎಕರೆ ಜಮೀನು ಐತಿ ನಿಮ್ದು. ಹಾಂ. ಒಂದು 2,65,000 ರೂಪಾಯಿ ಜಮೀನು ಮಷಿನ್ ತಗೋದಿತ್ರಿ. ಚಲೋ ಐತಿ. ಆಯ್ತು ಸರ್. ಇದು ಗುಲ್ಬರ್ಗಾ ಜಿಲ್ಲೆ ರೈಟ್ ನಾಗರಾಜ್ ಅವರ BCS 242 ಮಿನಿ ಪವರ್ ವೀಡರ್ ಬಗ್ಗೆ ನೀರ ಅನುಭವವಾಗಿತ್ತು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೀವಿ. ಇಂಥ ರೈತರ ನಿಜವಾದ ಅನುಭವಗಳನ್ನು ನೋದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಮತ್ತೊಂದು ಉತ್ತಮ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ.